ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನೆ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಈಗಾಗಲೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಅದನ್ನು ನೋಡಿ. ಸೊ ಈ ಸೆಕೆಂಡ್ ವಿಡಿಯೋದಲ್ಲಿ ಏನಾಗುತ್ತೆ ಅಂತಂದರೆ, ನಮ್ಮ ಅಂಜುಗೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿ ಕೇಕ್ ಎಲ್ಲ ಬರೆಸ್ಬಿಟ್ಟು ಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬ್ಯೂಟಿಫುಲ್ಲಾಗಿ ಡೆಕೋರೇಷನ್ ಮಾಡಿರ್ತಾರೆ ನಮ್ಮ ನಚ್ಚಿಯವರು. ಇಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ. ಮದುವೆ ನಡೆಯುತ್ತಾ ನಡೆಯಲ್ವಾ ನೋಡೋಣ ಈ ವಿಡಿಯೋದಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಆ ಒಂದು ಡೆಕೋರೇಷನ್ ಎಲ್ಲ ನೋಡ್ಬಿಟ್ಟು ಅಲಂಕಾರ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ, ಕೇಕ್ ತಂದಿರ್ತಾರೆ. ಅಲ್ಲ ನಚ್ಚಿ ಇದೆಲ್ಲ ಯಾಕೆ ಅಂತ ಕೇಳ್ತಾಳೆ. ಇವತ್ತು ನಾವಿಬ್ಬರು ಲವ್ವರ್ಸ್ ಆಗಿ ಲಾಸ್ಟ್ ಡೇ ಅಲ್ವಾ, ಇನ್ನು ಮುಂದೆ ಅಫೀಸಿಯಲ್ ಆಗಿ ನೀನು ಹೆಂಡತಿ ನನ್ನ ಗಂಡ ಆಗ್ತೀನಿ, ಇಬ್ಬರು ಗಂಡ ಹೆಂಡತಿ ಆಗ್ತೀವಿ. ಹಾಗಾಗಿ ಇದೊಂದು ಸ್ವೀಟಾಗಿ ಮೆಮೊರಿ ಇರಲಿ ಅಂತ ಹೇಳ್ಬಿಟ್ಟು ಇದೊಂದು ಬ್ಯೂಟಿಫುಲ್ ಕ್ಷಣ ನಮಗಾಗಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ನಚ್ಚಿ, ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿದೆ. ನೀನು ಇಷ್ಟು ರೊಮ್ಯಾಂಟಿಕ್ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ಈ ಅಂಜು ಕೂಡ ಹೇಳ್ತಾಳೆ. ಇನ್ನೂ ಹೋಗ್ತಾ ಹೋಗ್ತಾ ನೋಡುವಂತೆ ಅಂತ ಹೇಳಿದಾಗ, ಸರಿ ನನ್ನಿಂದ ನೀನೇನು ಎಕ್ಸ್ಪೆಕ್ಟ್ ಮಾಡ್ತೀಯ ಅಂದಾಗ, ಏನೂ ಇಲ್ಲ ನಚ್ಚಿ, ನೀನು ಯಾವಾಗಲೂ ಇದೇ ಥರ ನನ್ನ ಜೊತೆ ಖುಷಿಯಾಗಿದ್ದರೆ ಸಾಕು, ನೀನು ಈಗ ಹೇಗಿದೆಯಲ್ವಾ ಹಾಗೆ ಇದ್ದರೆ ಸಾಕು ಅಂತ ಅಂಜು ಹೇಳ್ತಾಳೆ. ಮತ್ತು ನೀವು ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋ ಮಾತನ್ನು ಅಂಜು ಕೂಡ ಕೇಳ್ತಾಳೆ. ಅಂಜು ಕೇಳಿದಾಗ, ಏನಿಲ್ಲ ಅಂಜು, ನನಗೊಂದು ಆಸೆ ಇದೆ, ಅಣ್ಣ ಅದಕ್ಕೆ ಥರ ನಾವು ಕೂಡ, ಅವರು ಜಗಳಾಡ್ತಾರೆ ಇಲ್ಲ ಅಂತ ಇಲ್ಲ, ಆದರೂ ಕೂಡ ಅವರನ್ನೇ ರೋಲ್ ಮಾಡೆಲ್ ಆಗಿ ಇಟ್ಕೊಂಡು ಅವ್ರ ಥರನೇ ಇರಬೇಕು ಅಂತ ಆಸೆ ನನಗಂದಾಗ, ಅಯ್ಯೋ ಬೇಡ ಬೇಡ ಅಂತ ಹೇಳ್ತಾಳೆ ಅಂಜು. ಯಾಕೆ ಅವರಿಬ್ಬರದು ಕಾಂಟ್ರಾಕ್ಟ್ ಮದುವೆ ಅಂದ್ಕೊಂಡು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನೀನು ಕೂಡ ಬೇಡ ಅಂತಿದ್ಯಾ? ಇಲ್ಲ ಹಾಗೇನಿಲ್ಲ, ನಾವು ಸಂಗೀತ ಅತ್ತೆ ಮತ್ತು ರಾಮ್ ಭಾವನ್ ಥರ ಇರೋಣ, ಯಾಕಂದರೆ ಅವರು ತುಂಬ ಅನುಭವದಿಂದ ಇರೋರು, ಅವರು ತುಂಬ ಚೆನ್ನಾಗಿದ್ದಾರೆ, ನಾವ್ಯಾಕೆ ಅತ್ತೆ ಮಾವನ ರೋಲ್ ಮಾಡೆಲ್ ಆಗಿ ಇಟ್ಕೋಬಾರ್ದು, ನನಗೆ ಅವ್ರ ಥರ ಇರೋಕ್ಕೆ ಇಷ್ಟ ಅಂದಾಗ, ಅದು ಓಕೆ ಸರಿ ಅಂತ ಹೇಳ್ಬಿಟ್ಟು ಇಬ್ಬರು ಪಾಪ ಮಾತಾಡ್ತಾ ಇರ್ತಾರೆ. ನಚಿ ಅಂತೂ ಅಂಜುನ ಪ್ರೀತಿಸ್ತಾ ಇದ್ದಾನೆ. ಸೊ ಸರ್ಪ್ರೈಸ್ಗಳನ್ನು ಕೊಡ್ತಾ ಇರ್ತಾನೆ, ಸಿಕ್ಕಾಪಟ್ಟೆ ರಿಂಗು ಗಿಫ್ಟು ಅದು ಇದು ಎಲ್ಲ. ಸೊ ಇವರಿಬ್ಬರದು ಇಲ್ಲಿ ಕತೆ ನಡೀತಾ ಇರುತ್ತೆ. ನಡೀತಿರ್ಬೇಕಾದ್ರೆ ಆ ಕಡೆ ಇನ್ನೊಂದು ಕತೆ ಸ್ಟಾರ್ಟ್ ಆಗುತ್ತೆ. ಯಾರು ಅಂತಂದರೆ ನಮ್ಮ ನಿಂಗಮ್ಮಜ್ಜಿಯವರು ಎಂಟ್ರಿ ಕೊಡ್ತಾರೆ. ನಿಂಗಮ್ಮಜ್ಜಿಯವರು ಎಂಟ್ರಿ ಕೊಟ್ಟಾಗ ಬ್ರಹ್ಮರಾಂಬ ಅಜ್ಜಿಯವರು ಹೇಳ್ತಾರೆ, ಅಲ್ಲ ನಡೀತಿರೋದು ನಿನ್ನ ಮೊಮ್ಮಗನ ಮದುವೆ, ನೀನೇ ಇಷ್ಟು ಲೇಟಾಗಿ ಬಂದರೆ ಹೆಂಗೆ ನಿಂಗವ್ವ ಅಂತ ಕೇಳ್ತಾರೆ. ಅಯ್ಯೋ ಏನು ಮಾಡೋದು, ಈಗ ಬಿತ್ತನೆ ಮಾಡುವ ಸಮಯ, ಮಳೆಗಾಲ ಬೇರೆ. ಈಗ ಏನಂದರೆ ತೆಂಗಿನಕಾಯಿ ಕೀಳಬೇಕು, ಬೀಜ ಬಿತ್ತನೆ ಮಾಡಬೇಕು, ಗೊಬ್ಬರ ಹಾಕಬೇಕು, ಹಾಳು ಕಾಳನ್ನು ನೋಡ್ಕೋಬೇಕು, ಇದೆಲ್ಲ ಮಾಡ್ಕೋಬೇಕಲ್ವಾ, ಇನ್ನೂ ಮುಹೂರ್ತಕ್ಕೆ ಟೈಮ್ ಇದೆಯಲ್ಲ ಅಂದಾಗ, ಅತ್ತೆ ಚೆನ್ನಾಗಿದ್ದೀರಾ ಅಂತ ಸಂಗೀತ ಬರ್ತಾಳೆ. ನೀವು ಅತ್ತೆ ಸಸ್ಯ ಮಾಡಿರೋದು ನನಗೆ ಕ್ಷಮಿಸೋಕ್ಕಾಗಲ್ಲ ಅಂತ ಹೇಳಿದೆ. ಯಾರು ಎಲ್ಲಿ ಕಾಣಿಸ್ತಿಲ್ಲ ಅಂದಾಗ, ಭೂಮಿ ಅಜಿತಾ ಎಲ್ಲರೂ ಬನ್ನಿ, ಅಜ್ಜಿ ಬಂದಿದ್ದಾರೆ ಅಂದ ತಕ್ಷಣ ಭೂಮಿ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿ ಇರ್ತಾಳೆ. ಬರ್ತಾರೆ. ಮಹಾಲಕ್ಷ್ಮಿ ಥರ ಕಾಣಿಸ್ತಿದೆಯಾ ಭೂಮಿ, ಇಬ್ಬರು 150 ಕಾಲ ಖುಷಿಯಾಗಿರ್ರಿ ಅಂತ ಹೇಳ್ತಾಳೆ. 150 ಕಾಲನ 150 ವರ್ಷ, 150 ವರ್ಷನಾ, ಇದೇನಿದು ಡಿಫ್ರೆಂಟ್ ಆಗಿದೆಯಲ್ಲ ಆಶೀರ್ವಾದ ಅಂದಂಗೆ ಅಂತ ಹೇಳ್ತಾರೆ. ನಾನೇ ಸೆಂಚುರಿ ಬಾರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಮತ್ತು ಇವರು ನನಗಿಂತ ಒಂದು 50 ವರ್ಷ ಜಾಸ್ತಿ ಇರಲಿ ಅನ್ನೋ ಥರ ಮಾತಾಡ್ತಾರೆ, ಆಶೀರ್ವಾದ ಕೂಡ ಮಾಡ್ತಾರೆ. ಆದರೂ ನಿಮ್ಮ ಮೇಲೆ ಕೋಪ ಇದೆ ಅಂದಾಗ, ಅಜ್ಜಿ ನೀವು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ ಅಜ್ಜಿ, ಕ್ಷಮಿಸ್ಬಿಡು ಅಜ್ಜಿ, ನಿಮ್ಮನ್ನು ಕ್ಷಮಿಸಿ ಅಂತ ಕೇಳೋಕ್ಕೂ ಆಗೋದಿಲ್ಲ, ಆದರೂ ಕೂಡ ನೀವೇನು ಶಿಕ್ಷೆ ಕೊಟ್ಟರು ಮನೆಯವ್ರ ಬದಲಾಗಿ ನಾನೇ ಅನುಭವಿಸ್ತೀನಿ ಅಂತ ಭೂಮಿ ಹೇಳ್ತಾಳೆ. ಓಕೆ ಅಷ್ಟೇ ತಾನೇ, ನಿನಗೊಂದು ಶಿಕ್ಷೆ ಕೊಡ್ತೀನಿ, ಅದೇನು ಅಂತಂದರೆ ಆದಷ್ಟು ಬೇಗ ನನಗೊಂದು ಗ್ರ್ಯಾಂಡ್ ಸನ್ನ ಕೊಟ್ಬಿಡು, ಅದನ್ನ ನೋಡಿಸ್ಕೊಂಡು ಖುಷಿಯಾಗಿ ಆಟ ಆಡ್ಕೊಂಡು ಇದ್ಬಿಡ್ತೀನಿ ಅಂತ ನಿಂಗವ್ವಜ್ಜಿ ಕೂಡ ಅದೇ ಮಾತನ್ನೇ ಹೇಳ್ತಾರೆ. ಸೊ ಅಜ್ಜಿ ಅತ್ತೆ ಬನ್ನಿ, ಇನ್ನೂ ಏನಂತಂದರೆ ಮುಹೂರ್ತಕ್ಕೆ ಟೈಮ್ ಇದೆ, ನೀವು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಬನ್ನಿ ಅಂತ ಸಂಗೀತ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಇನ್ನು ನಮ್ಮ ಅಜಿತ್ ಅವರು ಸ್ಟೇಷನ್ಗೆ ನಾನು ಈಗಲೇ ಬಂದೆ ಅಂತ ಹೋಗ್ತಾರೆ. ಸ್ಟೇಷನ್ಗೆ ಈಗಲೇ ಹೋಗ್ಬೇಕಾ, ಅಲ್ಲ ರೀ ನಡೀತಿರೋದು ನಿಮ್ಮ ತಮ್ಮನ ಮದುವೆ ಸಾಹೇಬ್ರೆ ಅಂತ ಹೇಳ್ತಾಳೆ. ಹೌದು ನನಗೆ ಗೊತ್ತು ತಮ್ಮನ ಮದುವೆ ಅಂತ, ಅವ್ನು ತಾಳಿ ಕಟ್ಟೋಷ್ಟಿಗಾಗಲೇ ನಾನು ಬಂದುಬಿಡ್ತೀನಿ ಅಂತ ಹೋಗ್ತಾರೆ ಅಜಿತ್ ಅವರು. ಹೋದವರೇ ಫುಲ್ಲು ತಮ್ಮ ಸೈನ್ಯ ಸಮೇತ ಬರ್ತಾರೆ, ಪೊಲೀಸ್ ಪಡೆಯೊಂದಿಗೆ ಬರ್ತಾರೆ. ಸೊ ಎಲ್ರಿಗೂ ಶಾಕ್ ಆಗುತ್ತೆ, ಯಾಕೋ ಅಜಿತ ಈ ಥರ ಅಂದಾಗ, ನಾನು ಇಲ್ಲಿ ಅಜಿತ್ ಆಗಿ ಬಂದಿಲ್ಲ, ಇನ್ಸ್ಪೆಕ್ಟರ್ ಅಜಿತ್ ರಾಮನಾರಾಯಣ ಆಗಿ ಬಂದಿದ್ದೀನಿ ಅಂದ ತಕ್ಷಣ ಎಲ್ಲರಿಗೂ ಶಾಕ್ ಆಗುತ್ತೆ. ಶಾಕ್ ಆದ ತಕ್ಷಣ, ಏನು ಹೇಳ್ತಿದೀಯೋ ನೀನು, ಏನಾಗಿದೆಯೋ ನಿನಗೆ ಅಂತ ಹೇಳ್ಬಿಟ್ಟು ಫುಲ್ಲು ಶಾಕ್ ಆಗ್ತಾರೆ ಮನೆಯಲ್ಲಿ. ಶ್ರವಣ್ ಕೇಳ್ತಾರೆ, ಹೌದು ಶಾರದತೆನ ಕೊಲೆ ಮಾಡಿ, ಶಾರದತೆ ಮೇಲೆ ಗುಂಡಾರಿಸಿದ್ದು ಬೇರೆ ಯಾರೂ ಅಲ್ಲ ನೀವೇ ಅಂತ ದೇವಯ್ಯನಿಗೆ ಹೇಳಿದಾಗ ದೇವಯ್ಯನಿ ಫುಲ್ಲು ಶಾಕ್ ಆಗ್ತಾಳೆ. ಸೊ ಮನೆಯವ್ರಿಗೂ ಫುಲ್ ಶಾಕ್ ಆಗುತ್ತೆ. ಅವ್ರೇನಕ್ಕೆ ಏನು ಸಾಕ್ಷಿ ಇದೆ, ಈ ಸಾರಿ ಸಾಕ್ಷಿ ಸಮೇತ ಬಂದಿದ್ದೀನಿ ಅಂತ ಅದೇನೋ ಸಾಕ್ಷಿ ಎಲ್ಲ ತೋರಿಸ್ತಾರಪ್ಪ, ಅದೇನು ದೇವಯ್ಯನಿಗೆ ಕನಸ ಅಥವಾ ಅಜಿತ್ ಕನಸ ನನ್ಸ? ಸದ್ಯಕ್ಕಂತೂ ಪ್ರೋಮೋದಲ್ಲಿ ಇಷ್ಟು ತೋರಿಸಿದ್ದಾರೆ. ನನ್ಸಾಗಿದ್ರೆ ಭಾರಿ ಖುಷಿ ಆಗುತ್ತೆ, ಕನಸಾದರೆ ಮತ್ತೆ ಟುಸ್ಪಟ ಹಾಕಿ ಸೊ ಇದೇ ಅದೇ ರಾಗು ಅದೇ ಆಡೋ ಅನ್ನೋ ಥರ ಆಗುತ್ತೆ. ಅದು ನಿಜ ಆದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಅಂಜು ಮದುವೆ ನಡೆಯುತ್ತಾ, ಇದು ಕನಸಾ ಇದು ನಿಜನಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಕೈಗೆ ಬೇಡಿ ಹಾಕಿ ಅಂತೂ ಹೇಳ್ಕೊಂಡು ಹೋಗ್ತಾರೆ. ಸೊ ಇದು ಪ್ರೋಮೋ ಸಂಚಿಕೆಯಲ್ಲಿ ಬಂದಿರತಕ್ಕಂಥ ಒಂದು ಸಣ್ಣ ತುಣುಕು. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬಾಯ್.